ನಮಸ್ಕಾರ. ನಮ್ಮ ಹೆಸರು ಗಣಪಾಲ್ ಐನಾಥ್ ರೆಡ್ಡಿ ಅಂತೇಳಿ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಈ ಸಂದರ್ಶನ ಭಾಳ ನನಗೆ ಸಂತೋಷ ಆಗ್ತಾ ಇದೆ. ಗಣಪಾಲ್ ಐನಾಥ ರೆಡ್ಡಿ, ರೈತ ನಾಯಕರು, ಬಳ್ಳಾರಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು. ಇವರು ರಾಜ್ಯ ಸರ್ಕಾರ ರೈತರ ಕುರಿತು ಯಾವ ರೀತಿಯ ನಿಲುವು ತಾಳಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ವೀಕ್ಷಿಸಿರಿ. ಮುಖ್ಯವಾಗಿ ನಮ್ಮ ಜಿಲ್ಲೆಗೂ ಎಲ್ಲ ಗೊತ್ತಾಗೆ ನಮ್ಮ ಒಂದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಾ ತುಂಗಭದ್ರಾ ಡ್ಯಾಮು ರೈತರ ಜೀವನಾಡಿ. ಅದು ಆ ಜೀವನಾಡಿ ನಮಗೆ ಅಕ್ಟೋಬರ್ 10ನೇ ತಾರೀಕು ಆ ಗೇಟು ಮುರಿದೋಯ್ತು. ಆದರೆ ಕನ್ನಯ್ಯ ನಾಯ್ಡು ಅಂತೇಳಿ ಅಂಥ ಹಿರಿಯರು ಭಾಳ ಶ್ರಮಪಟ್ಟು ಅದನ್ನು ಜೋಡಿಸಿ ರೈತರಿಗೆ ಅನುಕೂಲ ಮಾಡಿ ಅದು ನೀರು ನಿಲ್ಲಿಸಿ ಆ ಒಂದು ಜೋಡಿಸಿದ ಮೇಲೆ ಕೂಡ ಮತ್ತು ಅದೃಷ್ಟವಶಾತ್ ನಮಗೆ ಮಳೆ ಬಂತು. ಮಳೆ ಬಂದಿರಲಿಂದ ಕೂಡ ನಮ್ಮ ರೈತರಿಗೆ ಎಣ್ಣೆ ಬೆಳೆ ಕೂಡ ಸಿಕ್ತು. ಆದರೆ ಅವತ್ತೇನಪ್ಪ ಅಂತ ಹೇಳಿದ್ರೆ, ಯಾವಾಗ ನೀರು ಬಂದಾಗತ್ಲೇ ಇದನ್ನು ರಿಪೇರಿ ಮಾಡ್ತೀವಿ, ಪೂರ್ಣ ಮಟ್ಟದಲ್ಲಿ ರಿಪೇರಿ ಮಾಡ್ತೀವಿ ಗೇಟ್ ಅಂತ ಹೇಳಿದರು. ಆದರೆ ಇವತ್ತು ಕಾಲುವೆ ನೀರು ಬಂದಾಗಿ ಡ್ಯಾಮ್ನಲ್ಲಿ ಕೂಡ ನೀರಿಲ್ಲ. ಸುಮಾರು ತಿಂಗಳುಗಳು ಆದರೂ ಕೂಡ ಅದನ್ನು ಇವತ್ತಿನವರೆಗೂ ರಿಪೇರಿ ಮಾಡಿಲ್ಲ. ಏನು ಹೇಳ್ತಾ ಇದೆಪ್ಪ ಸರ್ಕಾರ, ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದೆ. ರಿಪೇರಿ ಮಾಡ್ತೀವಿ, ಟೆಂಡರ್ ಕರಿದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಟೆಂಡರು ಕರೆಯೋದು ಅದು ಯಾವಾಗ ಆಗಬೇಕು? ಈಗಾಗಲೇ ಡ್ಯಾಮಿಗೆ 15 TMCವರೆಗೂ ನೀರು ಬರ್ತಾ ಇದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಒಂದು ಮಳೆ ಬರ್ತಾ ಇದೆ ನಮ್ಮ ಜಲಾನಯನ ಪ್ರದೇಶದಲ್ಲಿ. ಇವತ್ತು ಇನ್ನೂ ಇದುವರೆಗೂ ರಿಪೇರಿ ಮಾಡಲಿದ್ದು ಭಾಳ ನಮಗೆ ದೊಡ್ಡ ರೈತರಿಗೆ ಈ ಅನಾಹುತ ದೊಡ್ಡ ಮಟ್ಟದಲ್ಲೇ ಅನಾಹುತ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ನಾವು ಅಧಿಕಾರಿಗಳನ್ನ ಕೂಡ ಕೇಳಿದರೆ ಮಾಡ್ತೀವಿ ಅಂತೇಳಿ ಹಿಂಗೆ ಹೇಳ್ಕೊಂತಾನೆ ಬರ್ತಾ ಇದ್ದಾರೆ. ಈಗ ಕೂಡ ನಾವು ಮೊನ್ನೆ ಕೂಡ ನಾವು ಅಧಿಕಾರಿಗಳನ್ನ ಇದು ಮಾಡಿದರೆ ಟೆಂಡರ್ ಕರೆದಿದ್ದೀವಿ, ಇದನ್ನು ಪೂರ್ತಿ ಮಾಡೋಕ್ಕೆ ಇನ್ನೂ 1 ತಿಂಗಳು ಆಗ್ತದೆ ಅಂತ ಹೇಳ್ತಾರೆ. 1 ತಿಂಗಳ ಒಳಗಡೆ ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ಒಂದು ವಾತಾವರಣದಲ್ಲಿ ಡ್ಯಾಮು ಮುಕ್ಕಾಲು ಭಾಗ ನಮ್ಮ ಡ್ಯಾಮಿಗೆ ನೀರು ಬರೋ ವಾತಾವರಣ ಇದೆ. ಈಗ ಇಂಥ ವಾತಾವರಣದಲ್ಲಿ ಇನ್ನೂ ಇವರು 1 ತಿಂಗಳಾಗುತ್ತೆ ಈ 19ನೇ ಗೇಟು ರಿಪೇರಿ ಮಾಡೋಕ್ಕಂತೇಳಿ ಹೇಳ್ತಾರಪ್ಪ ಅಂತಂದರೆ, ಈಗ ಒಂದು 10 ದಿವಸ ಕೆಳಗಡೆ ಈ ಒಂದು ಸರ್ಕಾರ ಸಾಧನಾ ಸಂಕಲ್ಪ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿತು. ಸ್ವಾಮಿ, ಅದೇ ಜಾಗದಲ್ಲಿರೋ 19ನೇ ಗೇಟು ತುಂಗಭದ್ರಾ ಡ್ಯಾಮು, ಅದೇ ಜಾಗದಲ್ಲಿ ಇರೋ ಡ್ಯಾಮನ್ನು 19ನೇ ಗೇಟನ್ನು ನೀವು ಇದುವರೆಗೂ ರಿಪೇರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ನೀವು ಏನು ಸಾಧನ ಸಮಾವೇಶ ಮಾಡಿದ್ರೆ ಅನ್ನೋದು ನಿಮ್ಮ ಕಣ್ಣೆದುರಿಗೆ ಅದರದ್ದು ಉದಾಹರಣೆ ಕಾಣಿಸ್ತಾ ಇದೆ. ಇವತ್ತಿನವರೆಗೂ ಇನ್ನೂ ಆ ಗೇಟ್ ರಿಪೇರಿ ಆಗಿಲ್ಲ. ಇನ್ನು ಯಾವಾಗ ಮಾಡ್ತೀರಿ ನೀವು? ಕನ್ನಯ್ಯ ವರದಿ ಆಗಲಿ, ಇನ್ನೊಂದು ಭಾಳ ಶಿಫಾರಸ್ ಕಮಿಟಿಗಳೇನಾಯಿದೆ, 32 ಗೇಟುಗಳು ಕೂಡ 50%ಕ್ಕಿಂತ ಹೆಚ್ಚಿಗೆ ಹಾಳಾಗಿದ್ದಾವ. ಅದನ್ನು ಕೂಡ ಆ ಗೇಟ್ಗಳನ್ನ ಮಾಡಬೇಕಪ್ಪ ಅಂತೇಳಿ ವರದಿ ಕೊಟ್ಟಿದೆ. ಆದರೂ ಇನ್ನೂ ಅದ್ರ ಬಗ್ಗೆ ಏನೂ ನೀವು ಚಾಲನೆ ಇದು ಮಾಡಿಲ್ಲ. ಅದಕ್ಕಿಂತ ಮೊದಲು 19ನೇ ಗೇಟನ್ನಾಗಲಿ ನೀವು ಇದುವರೆಗೂ ಜೋಡಿಸಿದರೆ ರೈತರಿಗೆ ಅನುಕೂಲ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು, ಅನುಕೂಲ ಆಗ್ತಾಯಿತ್ತು. ಈ ರೈತರ ಜೊತೆಗೆ ಈಗಿನ ಒಂದು ಏನು ಹೇಳ್ತಾ ಇದ್ದಪ್ಪ ಅಂತಂದರೆ, ರೈತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಅಂತೇಳಿ ಒಂದು ನಮ್ಮ ಅನಿಸಿಕೆ.